ಜೈಲಿಗೆ ಸೇರಿದ್ರು ಧಿಮಾಕು ಮಾತ್ರ ಕಮ್ಮಿ ಆಗಿಲ್ಲ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಧಿಮಾಕು ಕೂಡ ಕಿಂಚಿತ್ತು ಕಮ್ಮಿ ಆದಂತೆ ಕಾಣ್ತಾ ಇಲ್ಲ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ ಪ್ರಜ್ವಲ್ ರೇವಣ್ಣ ನೌಟಂಕಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂಲಿ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣ ಚಕ್ಕರ್ ಹಾಕಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕೆಲಸ ಮಾಡದೆ ಧಿಮಾಕ್ ತೋರಿಸಿದ್ದಾರೆ. ಸಜಾಬಂದಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೂಲಿ ಕೆಲಸ ನೀಡಿದ್ದಾರೆ ಜೈಲು ಸಿಬ್ಬಂದಿಗಳು. ಆದರೆ ಜೈಲಿನಲ್ಲಿ ಕೆಲಸಕ್ಕೆ ಹಾಜರಾಗದೆ ಚಕ್ಕರ್ ಹಾಕ್ತಾ ಇರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪವರ್ ಟಿವಿಯ ಹೊಡೆತಕ್ಕೆ ಜೈಲು ಹಕ್ಕಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್. ಜೈಲಿನಲ್ಲಿ ಬಲಾಢ್ಯರಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನಾ? ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ ಪ್ರಜ್ವಲ್ ರೇವಣ್ಣ ನೌಟಂಕಿ. ಅಂದರೆ ಕೂಲಿ ಕೆಲಸ ಮಾಡಬೇಕು, ದಿನಗೂಲಿ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಚಕ್ಕರ್ ಹಾಕಿರೋದು. ನಾನು ಯಾಕೆ ಮಾಡಬೇಕು, ನಾನು ಮಾಡೋದಿಲ್ಲ ಅಂತ ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೂಲಿ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣ ನಕಾರವನ್ನೆತ್ತಿರೋದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕೆಲಸ ಮಾಡದೆ ಧಿಮಾಕನ್ನು ತೋರಿಸಿದ್ದಾರೆ. ಸಜಾಬಂದಿ ಆದಮೇಲೆ ಎಲ್ರಿಗೂ ಒಂದೇ ಕಾನೂನು, ಹಾಗಾಗಿ ಎಲ್ಲರೂ ಕೂಡ ಮಾಡಲೇಬೇಕಾಗತ್ತೆ. ನಾನು ಮಾಡೋದಿಲ್ಲ, ನನಗದು ಗೊತ್ತಿಲ್ಲ, ನನಗೆ ಬರಲ್ಲ, ಅವೆಲ್ಲ ಏನು ಹೇಳೋ ಹಾಗಿಲ್ಲ. ಏನು ರೂಲ್ಸ್ ಇರುತ್ತೋ ಕಾರಾಗೃಹದಲ್ಲಿ ಆ ರೂಲ್ಸ್ ಎಲ್ಲರಿಗೂ ಕೂಡ ಅನ್ವಯ. ಒಬ್ರಿಗೆ ಮಾತ್ರ ಅನ್ವಯಿಸುತ್ತೆ, ಮತ್ತೊಬ್ಬರಿಗೆ ಅನ್ವಯಿಸೋದಿಲ್ಲ. ನಾನು ಸಂಸದನಾಗಿದ್ದೆ, ನಾನು ಮಾಡೋದಿಲ್ಲ. ನಾನು ಶಾಸಕನಾಗಿದ್ದೆ, ನಾನು ಮಾಡೋದಿಲ್ಲ. ನನ್ನ ಹತ್ರ ನಾನು ಊರಲ್ಲಿ ಜಮೀನ್ದಾರನಾಗಿದ್ದೀನಿ, ನಾನು ಮಾಡೋದಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಕೇಳಲ್ಲ. ಇರುವಂಥ ರೂಲ್ಸ್ಗಳೇನಿದೆಯೋ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಅದು ನಟ ಆಗಿರಲಿ, ನಾಯಕ ಆಗಿರಲಿ, ರಾಜಕಾರಣಿ ಆಗಿರಲಿ, ಯಾರೇ ಆಗಿರಲಿ, ಜನಸಾಮಾನ್ಯನೇ ಆಗಿರಲಿ, ಎಲ್ರಿಗೂ ಕೂಡ ಒಂದೇ ನ್ಯಾಯ ಇರಬೇಕಾಗುತ್ತೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧಿಮಾಕನ್ನು ತೋರಿಸಿದ್ದಾರೆ. ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಕೆಲಸಕ್ಕೆ ಮಾಡೋದಿಲ್ಲ ಅಂತ ಧಿಮಾಕ್ ತೋರಿಸಿದ್ದಾರೆ. ಅವ್ರಿಗೊಂದು ನ್ಯಾಯ, ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯನ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ಶಿವಕುಮಾರ್, ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವ ಆ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಸಜೆ ಆಗಿರುವಂತದ್ದು. ಆ ಸಜೆ ಆದ ನಂತರ ಜೈಲಿನ ಪ್ರೊಸೀಜರ್ನ ಪ್ರಕಾರ ಅವರು ಯಾವುದೇ ಒಂದು ಕೆಲಸವನ್ನ ಆಯ್ಕೆಯನ್ನ ಮಾಡ್ಕೊಬೇಕು. ಆ ಪ್ರಜ್ವಲ್ ರೇವಣ್ಣ ಲೈಬ್ರರಿಯಲ್ಲಿ ಕೆಲಸವನ್ನ ಮಾಡ್ತೇನೆ ಅಂತೇಳಿ ಆಯ್ಕೆಯನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇತ್ತೀಚಿನ ಒಂದು ಬೆಳವಣಿಗೆ ಏನಂದ್ರೆ, ಜೈಲಿನಲ್ಲಿ ನಾನು ಕೆಲಸವನ್ನ ಮಾಡೋದಿಲ್ಲ ಅಂತೇಳಿ ಆ ಪ್ರಜ್ವಲ್ ರೇವಣ್ಣ ಹೇಳಿದ್ರ ಜೊತೆಗೆ ಕೆಲಸಕ್ಕೆ ಚಕ್ಕರ್ನ ಹಾಕ್ತಿರುವಂತದ್ದು. ಈ ಒಂದು ಮಾಹಿತಿ ಜೈಲಿನ ಉನ್ನತ ಮೂಲಗಳಿಂದ ಮಾಹಿತಿ ದೊರೆತಿರುವಂತದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಆ ಕೆಲಸವನ್ನ ಮಾಡಲೇಬೇಕು ಅಂತೇಳಿ ಅಧಿಕಾರಿಗಳು ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನ ಕೂಡ ನೀಡಿದಾರಂತೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲೋ ಒಂದ್ ಕಡೆ ನಾನು ಸಂಸದನಾಗಿದ್ದೆ ಅಥವಾ ನಾನೊಬ್ಬ ಬಲಾಢ್ಯ ವ್ಯಕ್ತಿ ಅಂತೇಳಿ ಆ ದಿಮಾಕನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರ್ತದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಜೈಲಿನ ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಕೆಲಸವನ್ನ ಮಾಡೋ ರೀತಿಯಲ್ಲಿ ಏನ್ ಕ್ರಮವನ್ನು ತೆಗೆದುಕೊಳ್ಬೇಕು ಆ ಕ್ರಮವನ್ನು ಕೂಡ ತೆಗೆದುಕೊಳ್ಳಕ್ಕೆ ಈಗ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಶಿವಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.